ಸ್ನೇಹಿತರೆ, ಇವತ್ತು ನಾನು ಡಿಫ್ರೆಂಟ್ ಟೇಸ್ಟ್ ಆಗಿರುವ, ಸ್ಮೂತ್ ಆಗಿರುವ ಮತ್ತು ಟೇಸ್ಟಿಯಾಗಿರುವ ಅವಲಕ್ಕಿ ಫಡ್ಡು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಮೆಂತೆಕಾಳಿನ ಫಡ್ ನೋಡ್ಬರ್ಬೋದು, ಆದರೆ ಉದ್ದಿನಬೇಳೆ ಪಡ್ಡು ನೋಡಿರ್ಬೋದು. ಆದರೆ ಇದರಲ್ಲಿ ಸೋಡಾನೇ ಬಳಸದೆ ಸ್ಮೂತಾಗಿ ಅವಲಕ್ಕಿ ಪಡ್ಡು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಂತೂ ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ನೋಡೋಣ ಬನ್ನಿ ಹೇಗೆ ಮಾಡುವುದು, ಏನೆಲ್ಲ ಬೇಕು ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಪಡ್ಡು ಮಾಡಲು ಫ್ರೆಂಡ್ಸ್ 2 ಬೌಲು ಅಕ್ಕಿಯನ್ನು ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ. ನೀವು ಯಾವುದೇ ರೀತಿಯ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ಬೋದು. ಅದೇ ಬೌಲಿನಲ್ಲಿ ಅರ್ಧ ಬೌಲು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ನೀವು ಗ್ಲಾಸಲ್ಲೂ ಕೂಡ ಹಾಕ್ಕೊಳ್ಬೋದು. ಇದನ್ನು ನೆನೆಸಿಡ್ತೀನಿ. ಕಡಿಮೆ ಅಂದರೂ 8 ತಾಸು ನೆನೆಬೇಕು. ಅದೇ ರೀತಿ ಅಕ್ಕಿ ಬೀಸುವ ಅರ್ಧ ತಾಸಿನ ಮೊದಲೇ ಅವಲಕ್ಕಿ ಕೂಡ ನೆನೆಸಿಟ್ಕೊಳ್ಬೇಕು. ಅವಲಕ್ಕಿ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಈಗ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ನೈಸಾಗಿ ರುಬ್ಕೊಳ್ತೀನಿ. ರುಬ್ಬಿ ಆದಮೇಲೆ ಅವಲಕ್ಕಿ ಹಾಕಿ ರುಬ್ಕೊಳ್ಬೇಕು. ಈ ಥರ ಚೆನ್ನಾಗಿ ನೆನೆಬೇಕು ನೋಡಿ ಅವಲಕ್ಕಿಯನ್ನು. ನಾನು ಅರ್ಧ ಬೌಲು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ನೈಸಾಗಿ ರುಬ್ಬಿ ರೆಡಿಯಾಗಿದೆ. ಈಗ ಅವಲಕ್ಕಿ ಹಾಕಿ ಮತ್ತೊಂದು ಸಲ ರುಬ್ತೀನಿ ಫ್ರೆಂಡ್ಸ್. ಆ ಹಿಟ್ಟಿನಲ್ಲೇ ಹಾಕಿ ರುಬ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ರುಬ್ಬಿ ರೆಡಿಯಾಗಿದೆ ಹಿಟ್ಟು. ಈಗ ನಾನು ರಾತ್ರಿ ಹೊತ್ತು ಹಿಟ್ಟು ರುಬ್ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಡಿಮೆ ಅಂದರೂ 4-5 ತಾಸು ಹಿಟ್ಟು ರುಬ್ಬಿ ಇಟ್ಕೊಳ್ಬೇಕು. ಹಿಟ್ಟು ರುಬ್ಬಿ ಇಡುವುದರಿಂದ ಸ್ಮೂತಾಗಿ ಟೇಸ್ಟಾಗಿ ಬರುತ್ತೆ ಫಡ್ಡು. ಮೇಲಿಂದ ಸ್ವಲ್ಪ ನೀರು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಡ್ ಮಾಡ್ತಾ ಇದ್ದೀನಿ. ಫಡ್ ಮಾಡೋದಕ್ಕೆ ಕಡಿಮೆ ಅಂದರೆ 8 ತಾಸು ಅಕ್ಕಿ ನೆನೆಸಿಡಬೇಕು. ಅಕ್ಕಿ ಬೀಸುವ ಅರ್ಧ ತಾಸಿನ ಮೊದಲೇ ಅವಲಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ಫ್ರೆಂಡ್ಸ್. ಅದೇ ರೀತಿ ಹಿಟ್ಟು ಕೂಡ 5-6 ತಾಸು ಮೊದಲೇ ರುಬ್ಕೊಂಡು ಆಮೇಲೆ ಪಡ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಪಡ್ಡಿನ ಪಾತ್ರೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಇಲ್ಲ ಅಂದರೆ ತುಪ್ಪನೂ ಹಾಕ್ಕೊಳ್ಬೋದು. ಈಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಿಟ್ಟು ಹಾಕಿದ್ದೀನಿ. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ಬಿಡ್ತೀನಿ. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೇ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಸೂಪರಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿಯ ಸೋಡಾವನ್ನು ಯೂಸ್ ಮಾಡಿಲ್ಲ ನಾನು. ಅವಲಕ್ಕಿ ಪಡ್ಡು ಆಗಿರೋದ್ರಿಂದ ಫ್ರೆಂಡ್ಸ್ ಅವಲಕ್ಕಿ ಯೂಸ್ ಮಾಡಲೇಬೇಕು. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಹೊಸ ಹೊಸ ರೀತಿಯ ಬ್ರೇಕ್ಫಾಸ್ಟ್ ಮಾಡಿಕೊಡುವುದರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಏನಾದರೂ ಹೊಸ ರೆಸಿಪಿ ಬೇಕಂತಂದರೆ ಫ್ರೆಂಡ್ಸ್ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇದೇ ರೀತಿ ಭಾಳಷ್ಟು ಪಡ್ಡು, ಇಡ್ಲಿ, ದೋಸೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಟ್ರೈ ಮಾಡಿ ಫ್ರೆಂಡ್ಸ್. 2 ಸೈಡು ಚೆನ್ನಾಗಿ ಫಡ್ಡನ್ನು ಫ್ರೈ ಆಗಬೇಕು. ಈಗ ತೆಗಿತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಮತ್ತಷ್ಟು ಪಡ್ಡನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ಕ್ವಾಂಟಿಟಿಯಲ್ಲಿ 30 ಪಡ್ಡು ರೆಡಿ ಆಗುತ್ತೆ. ನಿಮಗೆ ಜಾಸ್ತಿ ಬೇಕಂತಂದರೆ ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟು ಸೂಪರ್ ಆಗಿದೆ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರಿಗೆಲ್ಲರಿಗೂ